ಕಟ್ಸ್ಕೊಡೋಕ ಅದು ವ್ಯವಸ್ಥೆ ನಮ್ಮ ಚಳುವಳಿಯಿಂದ ಮಾಡಬೇಕು ಅಂತೇಳಿ ನಾವು ಹೊರಟಿದ್ದೀವಿ. ಯಾಕಂದ್ರೆ ಅಧಿಕಾರಿಗಳನ್ನ ನಾವು ಓಟ್ ಹಾಕಿ ಗೆಲ್ಸಿದ್ದೀರಿ. ಎಲ್ಲ ಇವತ್ತು ಮಿನಿಸ್ಟ್ರಿಗಳು ಎಲ್ಲ. ನಾನು ಒಂದು ಹೋಬಳಿ ಲೀಡರ್ ಆಗಿದ್ದು, ಹೋಬಳಿ ಅಲ್ಲ ಹಳ್ಳಿಯಲ್ಲಿ ಒಂದು ಲೀಡರ್ಶಿಪ್ ಕೊಟ್ಟು ತಿರುಗಿ ಆಮೇಲೆ ಹೋಬಳಿ ತಕ್ಕಂಡು ಆಮೇಲೆ ತಾಲೂಕು ಲೀಡ್ರು, ಜಿಲ್ಲೆ, ಸ್ಟೇಟು. ಇವತ್ತು ಬಾಬಾ ಸಾಹೇಬ್ರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ರಾಜ್ಯ ಸಂಚಾಲಕರಾಗಿದ್ದೀವಿ. ರಾಜ್ಯ ಸಂಚಾಲಕರಾಗಿ ಬ್ಲೂ ಶಾಲು ಹಾಕೊಂಡು INT ಕಾಲು ಹಾಕೊಂಡು ಕಾರಲ್ಲಿ ಓಡಾಡ್ಬಿಟ್ಟು ಉಸಿಲಿ ಸಂಘಟನೆ ಅಲ್ಲ ನಂದು. ನಾನು ಬದುಕಿರೋವರೆಗೂ ನನ್ನ ಸೇವೆ, ನಾನು ಇವತ್ತು ₹1 ದುಡಿದ್ರೆ 60% ನನ್ನ ಚಳುವಳಿಕೆ ನಾನು ಸುಮಾರು ಒಂದು ವರ್ಷದಿಂದ ಹಿಂದೆ ಕೆಲವು ಹೆಣ್ಣು ಮಕ್ಳಿಗೆ ಡೆಲಿವರಿ ಆದ ಹೆಣ್ಣು ಮಕ್ಳಿಗೆ 3,000 ಕೊಟ್ರಿ. ನಮ್ಮ ಚಳುವಳಿಯಿಂದ ಯಾರನ್ನ ತೀರೋದ್ರೆ 3,000 ಕೊಟ್ಟಿದ್ದೀರಿ. ಅದನ್ನು ಸ್ವಲ್ಪ ದಿನದಿಂದ ಸ್ಟಾಪ್ ಮಾಡಿದ್ದೀರಿ. ಹೆಚ್ಚು ಕಡಿಮೆ ಒಂದು 600 ಜನ ಗಂಟ ಕೊಟ್ಟಿದ್ದೀರಿ. ಆಮೇಲೆ ಬುಕ್ಸ್ಗಳು ಬಡ ಮಕ್ಕಳಿಗೆ ಬುಕ್ಸ್ ಕೊಟ್ಟಿದ್ದೀರಿ. ಅದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸ್ಕೂಲ್ಗಳು ಸ್ಟಾರ್ಟ್ ಆಗಿದೆ, ನನಗೆ ಒಂದು ಲೀಸ್ಟ್ ಕೊಡ್ರಿ ಅಂತ. ಯಾರು ಕೊಡ್ತಾ ಇಲ್ಲ. ಅದೇನು ಕೊಡ್ತಾ ಇಲ್ಲ, ಇಲ್ಲ ಅವರ ಲೀಸ್ಟು ಬರೆಯೋಕೆ ನನ್ನ ಕೈ ನೋವು ಬರ್ತೈತೋ, ಇಲ್ಲ ಹಳ್ಳಿಗಳಿಗೆ ಹೋಗಿ ಬಡ ಮಕ್ಕಳಿಗೆ ಬುಕ್ಸ್ ಕೊಡೋಕ ನಮ್ಮ ಲೀಡರ್ಗಳಿಗೆ ನೋವು ಆಗ್ತೈತೋ ಗೊತ್ತಿಲ್ಲ. ನಾನು ಪದೇ ಪದೇ ಕೇಳ್ತಾ ಇದ್ದೀನಿ, ನನಗೆ ಒಂದು ಜಿಲ್ಲೆಯಲ್ಲಿ ಬಡ ಮಕ್ಕಳನ್ನ ಗುಡಿಸ್ರಿ, ಬಡವ್ರ ಮಕ್ಕಳನ್ನ, ತುಂಬ ಬಡವರು ಓದಕ್ಕ ಯಾರಿಗ ಅವ್ರಿಗೆ ಇದಿಲ್ಲ ಅಂಥವ್ರಿಗೆ ಒಂದು ಕಿಟ್ ಮಾಡಿ ಕೊಡೋ ಕೆಲಸ ಮಾಡೋಣ ಅಂತೇಳಿ ಇನ್ನೂ ನಮ್ಮ ಜಿಲ್ಲೆಗಳವರು ಕೊಡೋಕೆ ಅದನ್ನ ಇನ್ನೂ ಮಾಡ್ತಾ ಇಲ್ಲ. ಚಳುವಳಿ ಅಂದರೆ ಏನೋ ತಿಳ್ಕೊಂಬಿಟ್ಟವ್ರೆ. ಒಂದು ಜಿಲ್ಲಾ ಲೀಡರ್ ಅಂದರೆ ಒಂದು DC ಇದ್ದಂಗೆ, ಒಬ್ಬ ತಾಲೂಕು ಸಂಚಾಲಕನು ನಾವು ಪೋಸ್ಟ್ ಕೊಟ್ಟರೆ ಒಂದು ತಾಲೂಕು ತಹಸೀಲ್ದಾರ್ ಇದ್ದಂಗೆ. ಅಷ್ಟು ಶಕ್ತಿ ಬಾಬಾ ಸಾಹೇಬ್ ಕೊಟ್ಟಿರೋ. ಇಲ್ಲೇ ಒಂದು ಅಧಿಕಾರಿಗಳ ಹತ್ರ ಹೋಗ್ಬೇಕಂದ್ರೆ ಒಂದು ಶಾಲು ಹಾಕೊಂಡು, ಇವೆಲ್ಲ ಮೊದಲು ಯಾವೂ ಇರಲಿಲ್ಲ. ಒಂದು ಶಾಲು ಹಾಕೊಂಡು ಹೋದ್ರೆ ಅಷ್ಟೇ ಭಯಭಕ್ತಿಯಲ್ಲಿ ಕೆಲಸ ಮಾಡಿಕೊಡೋರು. ಏನೇ ಒಂದು ಕೆಲಸ ಇದ್ರೂ ಕರೆದು ಕುಳಿಸಿ ಇದು ಮಾಡೋರು. ಅದು ಇವಾಗ ಸುಮಾರು ಸಂಘಟನೆಗಳಾಗಿರೋದ್ರಿಂದ ಅದನ್ನು ಮುಂದೆ ಹೋಗ್ತಿಲ್ಲ. ಅವರವರು ಪಾಡ್ಕವರು ಅವ್ರು ಬದುಕೋದಾರೆ ಅವ್ರು ನೋಡ್ತಾರೆ. ಆದರೆ ನಮ್ಮ ಭೀಮಾ ಮಾರ್ಗ ಚಳುವಳಿ ಅದು ಮುಂದೆ ಆ ಥರ ಆಗಬಾರ್ದು. ಪ್ರತಿಯೊಬ್ಬರು ಮನೆಗೂ ಹೋಗ್ಬೇಕು, ಅವ್ರ ಕಷ್ಟ ಸುಖ ತಿಳ್ಕೊಬೇಕು. ಆಮೇಲೆ ಯಾರ ಮನೆ ಇಲ್ಲೋ, ಯಾರು ಕಟ್ಕೊಳಕ ತೊಂದರೆ ಇಲ್ಲ ಅಂಥದ್ದು ಒಂದು ಪಟ್ಟಿ ಕೊಟ್ಟರೆ ಸರ್ಕಾರ ಗಮನಕ್ಕೆ ತಂದು ಅದನ್ನು ಏನು ಮಾಡ್ಬೇಕು ಅಂತೇಳಿ ತೀರ್ಮಾನಗಳು ನಾವು ಆಗಲೇ ಮಾಡ್ಕೊಂಡಿದ್ದೀವಿ. ನಿಮ್ಮ ಜಿಲ್ಲೆಯಿಂದ ತುಂಬ ಬಡವರು ಅಂದರೆ ಒಂದು ಮನೆಯಲ್ಲಿ 5 ಜನ 10 ಜನ ಇರ್ತೀರಿ, ನಿಮ್ಗೆ ಜಾಗ ಇರಲ್ಲ. ಜಾತಿ ಇಲ್ಲದ ಪ್ರೀತಿ ಇಲ್ಲದ ನಾಡು ಕಟ್ಟುತ್ತೇವಾ. ನಾವು ಬಂದಿದ್ದೀರಿ, ಎಲ್ಲ ಲೀಡರ್ಗಳು ಯಾರು ತಾಲೂಕಿಂದ ಬಂದಿದ್ದೀರಿ ಏನಂತ ಒಂದು